ರೋಣ ತಾಲೂಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆಯ ಮರೀಚಿಕೆ. ಹೌದು ವೀಕ್ಷಕರೇ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಡಾಕ್ಟರ್ ಭೀಮಸೇನ ಜೋಶಿ ತಾಲೂಕು ಆಸ್ಪತ್ರೆ ರೋಣ ನಗರದಲ್ಲಿ ಒಂದು ಪ್ರಸಿದ್ಧ ಆಸ್ಪತ್ರೆಯಾಗಿದೆ. ಪ್ರತಿದಿನ ಇಲ್ಲಿ ನೂರಾರು ರೋಗಿಗಳು ಚಿಕಿತ್ಸೆಗೆ ಅಂತ ಬರ್ತಾರೆ. ಈ ಆಸ್ಪತ್ರೆ ಹೊರಗಿನ ಪರಿಸರ ಮಾತ್ರ ಸ್ವಚ್ಛತೆಯಿಂದ ಕೂಡಿದೆ, ಆದರೆ ಒಳಗಡೆ ಶೌಚಾಲಯ ನೋಡಿದ್ರೆ ಮಾತ್ರ ನೀವು ಇಲ್ಲಿನ ಆರೋಗ್ಯ ಅಧಿಕಾರಿಗಳಿಗೆ ಮುಖ ಕುಗಿತೀರಾ. ಹೌದು, ನಿಮಗೆ ಸತ್ಯವನ್ನ ಬಹಿರಂಗ ಮಾಡ್ತಿದ್ದೇವೆ, ನೋಡಿ ಬನ್ನಿ. ಹಲವಾರು ತಿಂಗಳಿಂದ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ತಂಡ ಸುದೀರ್ಘವಾಗಿ ವೀಕ್ಷಣೆ ಮಾಡಿದಾಗ ಕಂಡು ಬಂದ ವಿಷಯ ಏನಂದ್ರೆ, ಆ ಶೌಚಾಲಯವನ್ನು ದುರಸ್ತಿ ಮಾಡುವ ಗೋಜಿಗೆ ಯಾವ ವೈದ್ಯರು ಹೋಗೇ ಇಲ್ಲ. ಪಾಪ ರೋಗಿಗಳು ಶೌಚಾಲಯಕ್ಕೆ ಹೋಗಿ ಮೂಗು ಮುಚ್ಚಿಕೊಂಡು ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ರೋಗಿಗಳಿಗೆ ರೋಗ ವಾಸಿ ಮಾಡಿಕೊಳ್ಳಲು ಬರ್ತಾ ಇಲ್ಲ. ಯಾಕಂದ್ರೆ ಈ ಶೌಚಾಲಯದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ಮನೆಗೆ ತೆಗೆದುಕೊಂಡು ಹೋಗದಂತ ಆಗ್ತಾ ಇದೆ. ಇಲ್ಲಿರುವ ಶೌಚಾಲಯದಲ್ಲಿ ನೀರು ನಿಂತು ತಿಂಗಳುಗಳೇ ಕಳೆದಿವೆ. ಇದು ಸೊಳ್ಳೆಗಳ ವಾಸಸ್ಥಳವಾಗ್ಬಿಟ್ಟಿದೆ. ಅದರಲ್ಲಿ ಉಪಯೋಗಿಸಿದ ನಿರೋಧಗಳು, ಪ್ಲಾಸ್ಟಿಕ್ ಕವರ್ಗಳು, ಇನ್ನು ಅನೇಕ ತ್ಯಾಜ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ವೀಕ್ಷಕರೇ, ತಾಲೂಕು ಆಸ್ಪತ್ರೆ ಅಧಿಕಾರಿ ವರ್ಗದವರು ಹಾಗೂ ಇತರ ಸಿಬ್ಬಂದಿಗಳು ರೋಗಿಗಳ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಈಗಲಾದರೂ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಸುದ್ದಿ ಕಂಡ ಮೇಲಾದರೂ ಈ ವ್ಯವಸ್ಥೆ ಸರಿ ಹೋಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮೀಡಿಯಾ ಹೆಡ್ SV ಸಂಕನಗೌಡ, ರೋಣ. ಇಲ್ಲ ವಾಟರ್ ಬರುತ್ತೆ ಇಷ್ಟ ಇರಲಿ.